ಮಹಾರಾಷ್ಟ್ರ ಸಿಎಂ ಯಾರಾಗ್ತಾರೆ ಎನ್ನುವ ಚರ್ಚೆಗೆ ತೆರೆ ಬಿದ್ದಿದೆ. ಸಿಎಂ ಕುರ್ಚಿಯ ಪೈಪೋಟಿಯ ಬಿಕ್ಕಟ್ಟಿನ ನಡುವೆಯೂ ಈಗ ಮಹಾಯುತಿ ಮೈತ್ರಿಕೂಟದ ಸಿಎಂನ ಆಯ್ಕೆ ಮಾಡಲಾಗಿದೆ. ಮಹಾರಾಷ್ಟ್ರ ರಾಜ್ಯ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ದೇವೇಂದ್ರ ಫಡ್ನವೀಸ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಮೂರನೇ ಬಾರಿಗೆ ಫಡ್ನವೀಸ್ ಸಿಎಂ ಕುರ್ಚಿಯನ್ನ ಅಲಂಕರಿಸಿರೋದು ವಿಶೇಷ. ಡಿಸಿಎಂ ಹುದ್ದೆಗೆ ಏಕನಾಥ್ ಶಿಂದೆ ಹಾಗೂ ಅಜಿತ್ ಪವಾರ್ನ ಆಯ್ಕೆ ಮಾಡಲಾಗಿದೆ. ಸಿಎಂ ಹಾಗೂ ಇಬ್ಬರು ಡಿಸಿಎಂ ನಾಳೆ ಪ್ರಮಾಣ ವಚನ ಸ್ವೀಕರಿಸಿ ಅಧಿಕೃತವಾಗಿ ಮಹಾರಾಷ್ಟ್ರದ ಜವಾಬ್ದಾರಿಯನ್ನ ಕೈಗೆತ್ತಿಕೊಳ್ಳಲಿದ್ದಾರೆ. ನಾಳೆ ಮುಂಬೈನ ಆಜಾದ್ ಮೈದಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಏಕನಾಥ್ ಶಿಂದೆ ಹಾಗೂ ಫಡ್ನವೀಸ್ ನಡುವೆ ಸಿಎಂ ಕುರ್ಚಿಗಾಗಿ ತೀವ್ರ ಪೈಪೋಟಿ ನಡೆದಿತ್ತು. ಆದರೆ ಪಕ್ಷದ ಮುಖಂಡರುಗಳ ಜೊತೆ ಸಂಧಾನ ಸಭೆ ನಡೆದ ಬಳಿಕ ಏಕನಾಥ್ ಶಿಂದೆ ಡಿಸಿಎಂ ಆಗಲು ಒಪ್ಪಿಗೆ ನೀಡಿದ್ದಾರೆ. ಇಂದು ಮುಂಬೈನಲ್ಲಿ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಸುದೀರ್ಘ ಚರ್ಚೆಯಾದ ಬಳಿಕ ದೇವೇಂದ್ರ ಫಡ್ನವೀಸ್ ಹೆಸರನ್ನ ಆಯ್ಕೆ ಮಾಡಲಾಗಿದೆ. ವೀಕ್ಷಕರಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ವಿಜಯ್ ರೂಪಾನಿ ನೇತೃತ್ವದಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ. ಮಹಾಯುತಿಯಲ್ಲಿ ಸಿಎಂ ಆಯ್ಕೆಗೆ ಸಮಸ್ಯೆ ಆಗಿದ್ದೆ ಮರಾಠ ಹಾಗೂ ಬ್ರಾಹ್ಮಣ ಜಾತಿಯ ಹೆಸರು. ಈ ಇಬ್ಬರಲ್ಲಿ ಸಿಎಂ ಯಾರಾಗಬೇಕು ಎಂದು ಬಿಜೆಪಿ ಹೈಕಮಾಂಡ್ ನಿರ್ಧಾರಕ್ಕೆ ಅಡ್ಡ ಬಂದಿದೆ ಈ ಜಾತಿಯ ಹೆಸರು. ಬಿಜೆಪಿ ಏಕನಾಥ್ ಶಿಂದೆಯನ್ನ ಕೈಬಿಟ್ಟು ಫಡ್ನವೀಸ್ನ ಆಯ್ಕೆ ಮಾಡಲು ಮೊದಲನೆಯ ಕಾರಣ ಏಕನಾಥ್ ಶಿಂದೆ ಮರಾಠಿಗರ ಮೇಲೆ ಹೆಚ್ಚಿನ ಒಲವು ತೋರುತ್ತಾರೆ. ಕೇವಲ ಮರಾಠಿಗರಿಗೆ ಒತ್ತು ನೀಡಿದ್ರೆ ಬೇರೆ ಜನಾಂಗದವರಿಗೆ ಮುಂದಿನ ದಿನದಲ್ಲಿ ತೊಂದರೆ ಆಗಬಹುದು ಅನ್ನೋದು ಬಿಜೆಪಿಯ ಚಿಂತನೆಯಾಗಿತ್ತು. ಇಲ್ಲೊಂದು ವಿಚಾರವನ್ನ ಹೇಳಲೇಬೇಕು. ಶಿಂದೆ ಮರಾಠಿ ಪ್ರೇಮಿಯಾದ್ರೆ ದೇವೇಂದ್ರ ಫಡ್ನವೀಸ್ ಬ್ರಾಹ್ಮಣರಾಗಿದ್ದು ಮರಾಠಿ ವಿರೋಧಿಯಾಗಿದ್ರು ಹಾಗೂ ಮರಾಠಿಗರನ್ನ ಪ್ರೇರೇಪಿಸುವ ಕೆಲಸವನ್ನ ಇವರು ಮಾಡ್ತಿರ್ಲಿಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸೋತ ಬಳಿಕ ಮಹಾಯುತಿಯ ಯಶಸ್ವಿ ಪ್ರಚಾರದಲ್ಲಿ ಶಿಂದೆ ಭಾಗವಹಿಸಿದ್ರು. ಈ ಬಾರಿಯ ಗೆಲುವಿನಲ್ಲಿ ಶಿಂದೆ ಬಣದ ಪಾತ್ರ ಬಹಳ ಎತ್ತರದಲ್ಲೇ ಇತ್ತು. ಹೀಗಾಗಿ ಬಿಜೆಪಿಗೆ ಶಿಂದೆ ಅವರನ್ನ ಸಿಎಂ ಸ್ಥಾನಕ್ಕೆ ಕೂರಿಸಬಾರದು ಅನ್ನೋದನ್ನ ಬಿಟ್ರೆ ಶಿಂದೆ ಅವರನ್ನ ರಾಜಕೀಯದಿಂದ ದೂರ ಇಡುವ ಉದ್ದೇಶವನ್ನ ಹೊಂದಿರಲಿಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಬಿಜೆಪಿ ಲೋಕಸಭೆ ಚುನಾವಣೆಯಲ್ಲಿ ಸೋತ ನಂತರ ಮಹಾರಾಷ್ಟ್ರದಲ್ಲಿ ಮಹಾಯುತಿಯ ಯಶಸ್ವಿ ಪ್ರಚಾರದಲ್ಲಿ ಹೀಗಾಗಿಯೇ ಶಿಂದೆಯ ಮನವೊಲಿಸಿ ದೇವೇಂದ್ರ ಫಡ್ನವೀಸ್ಗೆ ಸಿಎಂ ಸ್ಥಾನ ನೀಡಿ ಶಿಂದೆಗೆ ಡಿಸಿಎಂ ಸ್ಥಾನ ನೀಡಲಾಗಿದೆ. ಮತ್ತೊಂದು ಕಡೆ ಆರ್ಎಸ್ಎಸ್ ಕಡೆಯಿಂದ ದೇವೇಂದ್ರ ಫಡ್ನವೀಸ್ಗೆ ಸಿಎಂ ಆಗಿ ಮಾಡಬೇಕು ಎಂದು ಅಮಿತ್ ಶಾಗೆ ಒತ್ತಡ ಕೇಳಿ ಬಂದಿತ್ತು ಎನ್ನಲಾಗ್ತಿದೆ. ಇನ್ನು ಏಕನಾಥ್ ಶಿಂದೆ ಅನಾರೋಗ್ಯದಿಂದ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು. ಇವರ ಆರೋಗ್ಯ ಸಮಸ್ಯೆ ಕೂಡ ದೇವೇಂದ್ರಗೆ ಲಾಭ ಆಗಿತ್ತು. ಮತ್ತೊಂದು ಕಡೆ ಏಕನಾಥ್ ಶಿಂದೆ ಕೆಲ ದಿನಗಳ ಹಿಂದೆ ಬಿಜೆಪಿ ಹೊಸ ನಾಯಕರನ್ನ ಆಯ್ಕೆ ಮಾಡಲು ಮುಂದಾಗಿದೆ. ನಾನು ಅದಕ್ಕೆ ಬೆಂಬಲ ನೀಡುತ್ತೇನೆ ಎಂದು ಸಿಎಂ ರೇಸ್ನಿಂದ ಹಿಂದೆ ಉಳಿದಿದ್ರು. ಇವೆಲ್ಲ ಕಾರಣದಿಂದಾಗಿ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿ ಅಧಿಕಾರದ ಗದ್ದುಗೆ ಏರಿದ್ದಾರೆ. ಕರ್ನಾಟಕದಲ್ಲಿ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಪಕ್ಷ ಗೆದ್ದು ಬೀಗಿದೆ. ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷ ಯಾವಾಗ ಒಂದಾಗಿ ರಾಜಕೀಯದಲ್ಲಿ ಹೆಜ್ಜೆ ಇಡಲು ಮುಂದಾಯಿತು ಆಗ ಬಿಜೆಪಿಯ ಹಲವು ನಾಯಕರು ಇದನ್ನ ವಿರೋಧಿಸಿದ್ರು. ಬಿಜೆಪಿಯ ಅಭ್ಯರ್ಥಿಗೆ ಟಿಕೆಟ್ ನೀಡದೆ ಜೆಡಿಎಸ್ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ದಾರೆ ಎಂಬ ಕಾರಣಕ್ಕೆ ಬಿಜೆಪಿಯ ಕೆಲವು ಅತೃಪ್ತ ನಾಯಕರು ಆಕ್ರೋಶ ಹೊರಹಾಕಿ ಬಿಜೆಪಿಯಿಂದ ಹೊರಬಂದು ತಮ್ಮದೇ ಬಣ ಸೃಷ್ಟಿಸಿ ಬಿಜೆಪಿಯ ವಿರುದ್ಧ ಸಮರ ಸಾರುತ್ತಿದ್ದಾರೆ. ಯತ್ನಾಳ್, ರೇಣುಕಾಚಾರ್ಯ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿ ಬಿಜೆಪಿಯ ಹಲವು ಅಸಮಾಧಾನಿತ ನಾಯಕರು ಪ್ರತ್ಯೇಕ ಬಣ ಆಗಿ ಬಿಜೆಪಿ ವಿರುದ್ಧ ಯುದ್ಧ ಮಾಡ್ತಿದ್ದಾರೆ. ಇದೀಗ ಇದೇ ರೀತಿ ಮಹಾರಾಷ್ಟ್ರದಲ್ಲೂ ನಡೆಯಲಿದ್ಯಾ ಅನ್ನುವ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಗೆಲ್ಲಲು ಬಹುಮುಖ್ಯ ಪಾತ್ರ ವಹಿಸಿದ್ದು ಶಿಂದೆ ಬಣ. ಆದ್ರೆ ಸಿಎಂ ಪಟ್ಟ ಸಿಕ್ಕಿರೋದು ಮಾತ್ರ ದೇವೇಂದ್ರ ಫಡ್ನವೀಸ್ಗೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಸ್ಥಿತಿಯೇ ಮಹಾರಾಷ್ಟ್ರ ಸರ್ಕಾರದಲ್ಲೂ ಬರುವ ಸಾಧ್ಯತೆ ಇದೆ. ಸೌಜನ್ಯ, ನ್ಯೂಸ್ ಬ್ಯೂರೋ, ವಿಜಯ ಟೈಮ್ಸ್.